ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮಾವಿನಕುರುವ ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವರ ಬ್ರಹ್ಮ ರಥೋತ್ಸವ ಮಾರ್ಚ್ 31ರಿಂದ ಏಪ್ರಿಲ್ 3ನೇ ತಾರೀಕಿವರೆಗೂ ಅಫಿಷಿಯಲ್ ಇನ್ವಿಟೇಷನ್ ಬಂದಾಗಿದೆ. ಸೊ ಇನ್ವಿಟೇಷನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನಿಮಗೆಲ್ಲ ಒಂದು ಮಾಹಿತಿ ಕೊಡುವ ಅಂತ ಹೇಳಿ ಒಂದು ಭಕ್ತರಿಂದ ಇನ್ನೊಂದು ಭಕ್ತರಿಗೆ ಆಮಂತ್ರಣ. ಇದು 31 ಮಾರ್ಚ್ಗೆ ಚೈತ್ರ ಶುದ್ಧ ತ್ರಯೋದಶಿ ಸ್ಟಾರ್ಟ್ ಆಗಿ ಏನೆಲ್ಲ ಫಂಕ್ಷನ್ ಇದೆ ಅಂತ ನೋಡೋದಾದರೆ, ಬೆಳಿಗ್ಗೆ ಯಜ್ಞ ಹೋಮ ದೇವರ ಕಾರ್ಯ ಇತ್ಯಾದಿ ಎಲ್ಲ ಇರುತ್ತೆ. ಹೋಮ ಎಲ್ಲ ಯಜ್ಞ ಮಂಟಪದಲ್ಲೆಲ್ಲ ಕೆಲಸ ಆದ ತಕ್ಷಣ ಬ್ರಾಹ್ಮಣ ಸಂತರ್ಪಣೆ ಇರುತ್ತೆ. ಅದಾದ ತಕ್ಷಣ ಸಂಜೆ 8 ಗಂಟೆಗೆ ಗರುಡ ರಥೋತ್ಸವ ಇರುತ್ತೆ. 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟಾಗಿ. ಮತ್ತು ನೆಕ್ಸ್ಟ್ ಡೇ ಏಪ್ರಿಲ್ 1ನೇ ತಾರೀಕಿಗೆ ಚೈತ್ರ ಶುದ್ಧ ಚತುರ್ದಶಿ. ಆ ದಿನ ಬೆಳಗ್ಗೆ ಅದೇ ಥರ ಸೇಮ್ ಯಜ್ಞ ಹೋಮ ಇತ್ಯಾದಿ ಇರುತ್ತೆ, ದೇವ್ರ ಕಾರ್ಯ ಇರುತ್ತೆ. ಅದಾದ ತಕ್ಷಣ ಆಮೇಲೆ ಬ್ರಾಹ್ಮಣ ಸಂತರ್ಪಣೆ, ಆಮೇಲೆ ಮತ್ತೆ 8 ಗಂಟೆಗೆ ಪುಷ್ಪ ರಥೋತ್ಸವ ಇರುತ್ತೆ. ಆಮೇಲೆ ದೇವರ ರಜತ ಉತ್ಸವ ಆಗುತ್ತೆ. ದೇವರಿಗೆ ಪಲ್ಕಿ ಮೇಲೆ ತುಳಸಿ ತೇರು ಕಟ್ತಾರಲ್ಲ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಪೂಜಾ ಇತ್ಯಾದಿ ಎಲ್ಲ ಇರುತ್ತೆ. ಅಲ್ಲಿಂದ ಬಂದು ಮತ್ತೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದು ಊರಲ್ಲಿರುವ ದೊಡ್ಡ ಅಡಿಕೆ ಮರ ತಂದು ಅಲ್ಲಿ ನಿಲ್ಲಿಸ್ತಾರೆ. ಆ ಅಡಿಕೆ ಮರದಿಂದ ನಮ್ಮ ಬ್ರಹ್ಮ ರಥೋತ್ಸವ ಇದೆಯಲ್ಲ ಅದು ಪಾಸ್ ಆಗಬೇಕು. ಅಂದರೆ ಒಂದು ತೋರಣ ಟೈಪ್ ಕಟ್ತಾರೆ. ಇದು ಬಹುಶಃ ಎಲ್ಲೂ ಮಾಡೋದಿಲ್ಲ ನಮ್ಮೂರು ಬಿಟ್ಟರೆ ಕೊಡ್ಲ ಮನೇಲಿ ಒಂದೇ ಆಗೋದು. ಕೊಡ್ಲ ಮನೇಲಿ ಸ್ವಲ್ಪ ಸೈಜ್ ಚಿಕ್ಕದು, ನಮ್ಮದು ರಥೋತ್ಸವ ತುಂಬ ದೊಡ್ಡದಿದೆ. ಸೊ ಅದು ಅಡಿಕೆ ಮರನೂ ಸಿಕ್ಕಾಪಟ್ಟೆ ದೊಡ್ಡದಿರ್ತದೆ ನಮ್ಮೂರಿನಲ್ಲಿ. ಅದು ವಿಶೇಷ ಅಂದರೆ ವಿಶೇಷ ನೋಡಲಿಕ್ಕೆ. ಆ ದಿನ ಪುಷ್ಪ ರಥೋತ್ಸವ ಆದ ಮರನೇ ದಿನ ಬೆಳಿಗ್ಗೆ 2ನೇ ತಾರೀಕು ಚೈತ್ರ ಶುದ್ಧ ಪೂರ್ಣಿಮಾ. ಆ ದಿನ ಬೆಳಿಗ್ಗೆ ನಮ್ಮ ಅಮ್ಮನವರು ಶ್ರೀ ನವದುರ್ಗ ದೇವಿಯ ಪಾಲ್ಕಿ ತರಲು ಇಲ್ಲಿಂದ ಕಮಿಟಿ ಎಲ್ಲರೂ ಹೋಗಿ ಅಮ್ಮನವರಿಗೆ ಕೈಯೆಲ್ಲ ಇಟ್ಟು ಕೈ ಮುಗಿದು ಅಮ್ಮನವರಿಗೆ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಕರ್ಕೊಂಬರೋದು. ಇದು ತುಂಬ ಅಂದರೆ ತುಂಬ ವಿಶೇಷ ಒಂದು ಏನಂತಾರೆ ಸಮ್ಮಿಲನ, 2 ದೇವರ ಸಮ್ಮಿಲನ. ನಮ್ಮ ನವದುರ್ಗ ದೇವರು ಗೋಪಾಲಕೃಷ್ಣನ ಬ್ರಹ್ಮ ರಥೋತ್ಸವ ನೋಡಲಿಕ್ಕೆ ತಾವೇ ಸ್ವತಃ ಬಂದು ನೋಡ್ತಾರೆ ಕಣ್ಣಿಂದ ದೇವರು. ಅದು ಎಲ್ಲೂ ಸಹ ಈ ಥರ ಆಗೋದಿಲ್ಲ. ಒಂದು ದೇವರು ಬಂದು ಇನ್ನೊಂದು ಒಡೆಯನ ಉತ್ಸವ ನೋಡೋದು ಎಲ್ಲೂ ಸಹ ಇಲ್ಲ. ನಾನಂತೂ ಎಲ್ಲೂ ನೋಡಲಿಲ್ಲ. ಇಲ್ಲೇ ನಮ್ಮ ಮಾವಿನಕುರದಲ್ಲೇ ವಿಶೇಷ. ಅಮ್ಮನವರ ಪಲ್ಲಕ್ಕಿ ಬೆಳಗ್ಗೆ ಹೋಗಿ ಕರ್ಕೊಂಡ್ಬಂದು ಅದಾದ ತಕ್ಷಣ ಹೋಮ ಇತ್ಯಾದಿ ಎಲ್ಲ ಇರುತ್ತೆ. ಆಮೇಲೆ ಸಂಜೆ 3:30ಕ್ಕೆ ಮಹಾರಥೋತ್ಸವದ ಪ್ರಾರಂಭ. ದೇವರಿಗೆ ಕಾಯಿಟ್ಟು ಹೇಳಿಕೆ ಮಾಡಿ ಅದಾದಮೇಲೆ ಬಲಿಪ್ರದಾನದೊಂದಿಗೆ ದೇವರ ಜೊತೆನೆ ಬಲಿಪ್ರದಾನ ಎಲ್ಲ ಮಾಡಿ ಹೊರಗಡೆ ಎಲ್ಲ ಬಲಿಪ್ರದಾನ ಮಾಡಿ ತೇರು ಮುಂದೆ ಬಲಿಪ್ರದಾನ ಎಲ್ಲ ಮಾಡಿ ಆದ ತಕ್ಷಣ ದೇವರ ನಮ್ಮ ಶ್ರೀ ಗೋಪಾಲಕೃಷ್ಣ ಒಡೆಯನ ಮಹಾರಥಾರೋಹಣ ಆಗುತ್ತೆ. ಒಂದು ಸಂಜೆ 7-7:30 ಆಗುತ್ತೆ. ಆಗಬೇಕಾದ್ರೆ ನಮ್ಮ ಗೋಪಾಲಕೃಷ್ಣನನ್ನು ರಥದ ಮೇಲೆ ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಒಂದು ಮಾನ್ಯ ಇದೆ. ಅದೊಂದು ಶ್ಲೋಕ ಇದೆ. ನಮ್ಗೆ ಶ್ಲೋಕ ಎಲ್ಲ ಬರೋದಿಲ್ಲ. ನಾವು ಹಿರಿಯರಿಂದ ಕೇಳಿ ನಾವು ನಿಮಗೆ ಮಾತಾಡ್ತಾ ಇದ್ದೇನೆ. ಹಾಗೆ ಉಡಾಫೆಯಲ್ಲಿ ಮಾತಾಡ್ತಾ ಇಲ್ಲ. ನಮ್ಮ ಗೋಪಾಲಕೃಷ್ಣನನ್ನು ಒಂದು ರಥದ ಮೇಲೆ ನೋಡುವುದೇ ಒಂದು ಭಾಗ್ಯ. ಎಷ್ಟು ಚಂದ ಕಾಣ್ತಾರೆ ಅಂದರೆ ದೇವರು, ಹಾಗೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಒಳ್ಳೆ ಫಂಕ್ಷನ್. ರಥದ ಮೇಲೆ ಮಂತ್ರ ಪುಷ್ಪಾರ್ಚನೆ ಎಲ್ಲ ಆಗಿ ನಾವು ರಥ ಕಾಣಿಕೆ ಪ್ರಾರಂಭ ಆಗುತ್ತೆ. 10 ಜನರು ಅಂದರೆ ದಾಜಣ ಅಂತ ಹೇಳ್ತೇವೆ ನಾವು ನಮ್ಮ ಕೊಂಕಣಿಯಲ್ಲಿ. ಅಂದರೆ ಕಮಿಟಿ ಮೆಂಬರ್ಸ್ ಅವ್ರದ್ದೆಲ್ಲ ರಥ ಕಾಣಿಕೆ ಇರುತ್ತೆ ಮೊದಲು. ಆಮೇಲೆ ರಥ ಕಟ್ಟೋರು ರಥ ಕಾಣಿಕೆ ಇರುತ್ತೆ. ಅವ್ರದ್ದೆಲ್ಲ ರಥ ಕಾಣಿಕೆ ಮುಗಿದ ತಕ್ಷಣ ನಮ್ಮ ಬ್ರಹ್ಮ ರಥೋತ್ಸವ ಪ್ರಾರಂಭ. ತೇರು ಜಗ್ಗಿ ಆದ ತಕ್ಷಣ ಒಂದು 8-8:30ಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಆಮೇಲೆ ಅನ್ನ ಸಂತರ್ಪಣೆ ಒಂದು 8:30ಗೆ ಸ್ಟಾರ್ಟ್ ಆಗಿದ್ದು 11:30 ತನಕ ಪ್ರಾರಂಭನೇ ಇರ್ತದೆ. ಹಾಗೆ 11-11:30 ತನಕ ಊಟ ನಡೆಯುತ್ತಾನೆ ಇರುತ್ತೆ ಮಹಾ ಅನ್ನ ಸಂತರ್ಪಣೆ. ಅದಾದ ತಕ್ಷಣ ಮತ್ತೆ ದೇವರಿಗೆ ಆರತಿ ಮಾಡಿ ದೇವರು ರಥದಲ್ಲೇ ಇರ್ತಾನೆ. ನಿರಂತರ ರಥ ಕಾಣಿಕೆ ನಡೀತಾನೇ ಇರುತ್ತೆ. ಇಲ್ಲಿ ಭೋಜನ ನಡೀತಾ ಇರುತ್ತೆ, ಅಲ್ಲಿ ರಥ ಕಾಣಿಕೆ ನಡೀತಾ ಇರುತ್ತೆ. ದೇವರಿಗೆ ಎಲ್ಲ ಕಾರ್ಯಕ್ರಮ ಒಂದೇ ಟೈಮಲ್ಲಿ ನಡೀತಾ ಇರುತ್ತೆ. ಅಷ್ಟೆಲ್ಲ ಆಗಿ ಒಂದು 12 ಗಂಟೆಗೆ ಮತ್ತೆ ಪುನರ್ ದೇವರಿಗೆ ಆರತಿ ಮಾಡಿ ಇನ್ನೊಂದು ಸತ ರಥ ಜಗ್ಗೋದು. ಫಸ್ಟ್ ಟೈಮ್ ತೋರಣದ ಹತ್ರ ಅಷ್ಟೇ ಬಂದು ನಿಂದಿರ್ತದೆ ರಥ. ಅದಾದ ತಕ್ಷಣ ಎರಡನೇ ಸತಕ್ಕೆ ರಾತ್ರಿಗೆ ತೇರು ಮತ್ತೆ ಹೋಗಿ ದೇವರ
ರಥಬೀದಿ ಎಂಡಿಂದ ಹೋಗಿ ಮತ್ತೆ ಪುನರ್ ಸ್ಥಾಪನೆಗೆ ಬಂದು ರಥ ನಿಲ್ಲುತ್ತೆ. ಅದದ್ದು ನೋಡಲಿಕ್ಕೆ ಒಂದು ಮೈಯೆಲ್ಲ ಜುಮ್ಮನಂತೆ ಮಾತಾಡಿದರೆ ಅಷ್ಟು ಎನರ್ಜೆಟಿಕ್ ಇರುತ್ತೆ ಅಲ್ಲಿ. ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆಮೇಲೆ ಅದಾದ ತಕ್ಷಣ ದೇವರಿಗೆ ಮತ್ತೆ ಪಾಲಿಕೆಯಲ್ಲಿ ಕುಂದಿರಿಸ್ಕೊಂಡು ಮೃಗಬೇಟೆ ಕಾರ್ಯಕ್ರಮ, ಮೃಗಬೇಟೆ ಇರುತ್ತೆ. ಮೃಗಬೇಟೆ ಮುಗಿದ ತಕ್ಷಣ ದೇವರು ಮತ್ತೆ ದೇವಸ್ಥಾನದ ಒಳಗೆ ಬಂದು ಅಷ್ಟಾವಧಾನ ಮಾಡಿ ಮತ್ತೆ ದೇವರು ಒಳಗೋಗಿ ಆರತಿ ಎಲ್ಲ ಮಾಡಿ ಆಗೋಷ್ಟರಲ್ಲಿ 1-2 ಗಂಟೆ ಆಗುತ್ತೆ. 4ನೇ ದಿನ ಚೈತ್ರ ವೈದ್ಯ ಪ್ರತಿಪಾದೆ ಏಪ್ರಿಲ್ 3ನೇ ತಾರೀಕು ಅವಭೃತೋತ್ಸವ ಅಂದರೆ ಹೊಕ್ಕುಳಿ. ನಮ್ಮ ಕೊಂಕಣಿ ಎಲ್ಲ ಹೊಕ್ಕಳಿ ಅಂತೀವಿ, ಅಂದರೆ ಹೋಳಿ ಅನ್ಬೋದು. 3ನೇ ತಾರೀಕಿಗೆ ಟೈಮಿಂಗ್ ಎಷ್ಟಪ್ಪ ಅಂದರೆ 10:00ವರೆಗೆ ಕಾಯಿಟ್ಟು ದೇವರಿಗೆ ಬಿಟ್ಕೊಂಡು ನಮ್ಮ ಹೊಕ್ಕಳಿ ಸ್ಟಾರ್ಟ್ ಆಗ್ತದೆ. ಹೊಕ್ಕಳಿ ಎಲ್ಲ ಆಗಿ ದೇವರಿಗೆ ಹೊಕ್ಕಳಿಯ ಸ್ನಾನ ಎಲ್ಲ ಮುಗಿಸಿ ಮತ್ತು ಬಂದು ಅದು ಒಂಥರ ಖುಷಿಯ ಇದು. ದೇವರ ಹೊಕ್ಕಳಿಯ ಸ್ನಾನ ಮುಗಿತಿದ್ದಂಗೆ ಮತ್ತು ದೇವರಿಗೆ ಪಲ್ಲಕ್ಕಿಯಲ್ಲಿ ಕುಂದಿರಿಸಿ ಒಳಗಡೆ ದೇವಸ್ಥಾನ ಸುತ್ತಿಗೆ ಕರ್ಕೊಂಬಂದು ಭಜನೆಯಲ್ಲಿ ದೇವರಿಗೆ ಕುಣಿಸ್ತಾ ನಾವು ದೇವರ ಜೊತೆ ಕುಣಿತಾ ಸಂಭ್ರಮ ಪಡೋದು. 3 ಸುತ್ತು ಹೊಡೆಯೋದು. ಅದಾದ ತಕ್ಷಣ ಮತ್ತೆ ದೇವರಿಗೆ ಮಹಾಮಂಗಳಾರತಿ ಮಾಡಿ ಭೋಜನ ಇರುತ್ತೆ ಮಧ್ಯಾಹ್ನ. ಅದಾದ ತಕ್ಷಣ ರಾತ್ರಿ 8 ಗಂಟೆಗೆ 8 ಗಂಟೆ ಹೇಳಿದ್ದಾರೆ ಮಹಾ ಆರತಿ ಆಗುತ್ತೆ. ಮತ್ತು ಅಂಕುರ್ ಪ್ರಸಾದ ಕೊಡ್ತಾರೆ. ಅಂಕುರ್ ಪ್ರಸಾದ ಕೊಟ್ಟು ಇಲ್ಲಿ ನಮ್ಮ ಬ್ರಹ್ಮ ರಥೋತ್ಸವ ಮುಕ್ತಾಯ ಆಗುತ್ತೆ. ಎಲ್ಲ ಭಕ್ತವರೊಂದಿಗೆ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಅಪಾರ ಸಂಖ್ಯೆಯಲ್ಲಿ ಸಹಕುಟುಂಬ ಸಹಪರಿವಾರ ಬಂದು ದೇವರ ಬ್ರಹ್ಮ ರಥೋತ್ಸವಕ್ಕೆ ಪಾಲ್ಗೊಳ್ಳಿ, ದೇವರ ಅನುಗ್ರಹ ಪಡೀರಿ, ದೇವರ ಆಶೀರ್ವಾದ ಪಡೀರಿ. ಮತ್ತು ಇದೇ ಥರ ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಸದ್ಬುದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋ ದೇವರ ಪ್ರಾರ್ಥನೆ ಮಾಡ್ತೇನೆ. ಒಂದು ಭಕ್ತನಿಂದ ಇನ್ನೊಂದು ಭಕ್ತರಿಗೆ ಆಮಂತ್ರಣ. ಎಲ್ಲರೂ ಬನ್ನಿ, ಗೋಪಾಲಕೃಷ್ಣನ ಪಾದಕ್ಕೆ ರಾಮ ರಾಮ ಗೋವಿಂದ ಗೋವಿಂದ.